ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾ ಇಲ್ಲಿ 1 kg ರವೆಯಿಂದ ಬಾಯಲ್ಲಿಟ್ಟರೆ ಕರಗುವಂಗೆ ರವಾದ ಉಂಡೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ 1 kgಗೆ ಇಷ್ಟೆಲ್ಲ ಆಗಿದಾವೆ ರವಾದ ಉಂಡೆ. ನೀವು 15 ದಿನ ಇಟ್ಟರು ತಿಂಗಳ ಇಟ್ಟರು ಏನೂ ಆಗೋದಿಲ್ಲ ಇವು. ಇಲ್ಲಿ ನಾನು 1 kgಯನ್ನು ಚಿರೋಟಿ ರವೆ ತೊಗೊಂಡಿನಿ, ಬಿಳಿ ರವೆ ಅಂತಲೂ ಅಂತ ಕರೀತಾರೆ. ಇಲ್ಲಿ 1 kg ರವೆಗೆ ನಿಮಗೆ ಸ್ವೀಟ್ ಕರೆಕ್ಟ್ ಬೇಕಂದ್ರೆ 1 kg ಸಕ್ಕರೆ ಸಾಕು. ನಿಮಗೆ ಸ್ವೀಟ್ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಮೇಲೆ 1 ಗ್ಲಾಸ್ ಹೆಚ್ಚಿಗೆ ಹಾಕಿದರೂ ನಡೆಯುತ್ತೆ. ಇಲ್ಲಿ ಅದಕ್ಕೆ ಡ್ರೈ ಫ್ರೂಟ್ಸ್, ನಾನು ಇಲ್ಲಿ ಸಣ್ಣದಾಗಿ ಕಟ್ ಮಾಡಿದಂಥ ಒಣ ಹಣ್ಣುಗಳು, ಬಾದಾಮಿ ಅದು ಹಾಕ್ತಿದ್ರೆ ಹಾಕ್ಬೋದು, ನಿಮ್ಮ ಆಪ್ಷನಲ್. ಇಲ್ಲಿ ಗೋಡಂಬಿ, ದ್ರಾಕ್ಷಿ ಮತ್ತು ಏಲಕ್ಕಿನ ಪುಡಿ ಮಾಡ್ಕೋಬೇಕು. ಇಲ್ಲಿ ನಾವು 1 kg ರವೆ ಏನು ತೊಗೊಂಡಿದ್ವಲ್ಲ ಅದನ್ನು ತುಪ್ಪದಲ್ಲಿ ಹುರಿಬೇಕು. ತುಪ್ಪ ಎಷ್ಟು ಹಾಕ್ಬೇಕಂದ್ರೆ ನಾವು ಹೇಗೆ ಉಪ್ಪಿಟ್ಟಿಗೆ ರವೆಯನ್ನು ಹುರಿತೀವೋ ಆ ಥರ ಹಾಕಿದರೆ ಸಾಕು. ಇಲ್ಲಿ ಜಾಸ್ತಿ ತುಪ್ಪನೂ ಬೇಕಾಗಿಲ್ಲ. 1 kgಗೆ 1/4 kgಕ್ಕಿಂತ ಕಡಿಮೆನೇ ಬರುತ್ತೆ, ಅಷ್ಟು ಹಾಕಿ ಹುರಿದ್ರೆ ಸಾಕು. ಇದನ್ನ ಎಲ್ಲಿ ತನಕ ಹುರಿಬೇಕು, ಚೆನ್ನಾಗಿ ರವಾದ ಉಂಡೆ ಬರಬೇಕು ಅಂತಂದ್ರೆ ಇದು ರವೆ ಹುರಿದ ಮೇಲೆ ಸ್ಮೆಲ್ ಬರುತ್ತೆ, ಒಂಥರ ಘಮ ವಾಸನೆ ಬರುತ್ತೆ. ಅಲ್ಲಿವರೆಗೂ ನೀವು ಹುರಿಬೇಕು. ತಳ ಹಿಡಿಯೋಲಾರ್ದಂಗೆ, ಸ್ವಲ್ಪವೂ ಕೈ ಬಿಡಲಾರ್ದಂಗೆ ಹುರಿತಾನೇ ಇರಬೇಕು. ನೀವೇನೇನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಕೊನೆವರೆಗೂ ನೋಡಿ, ಒಂದು ಲೈಕ್ ಮಾಡಿ. ನೋಡಿ ಚೆನ್ನಾಗಿ ಬರುತ್ತೆ. ಸಣ್ಣ ಹುಡುಗರಿಗೂ ಜಾಸ್ತಿ ಸ್ವೀಟ್ ಇಷ್ಟ ಇಲ್ಲ ಅಂತಂದರೆ ಇದು ಮಾಡಿಕೊಡಿ, ಆಟ ಆಡ್ಕೊತನೂ ತಿಂತಾರೆ. ಭಾಳ ಸರಳ ಇದೆ ರವೆ ಉಂಡೆ ಮಾಡೋದು. ಇಲ್ಲಿ ನಾವು ಆನ ಏರ್ ತೊಗೋಬೇಕು ಇಳು ತೊಗೋಬೇಕು ಅಂತ ಏನು ಚಿಂತೆ ಇಲ್ಲ. ನಾ ಹೇಳೋ ಈ ಥರ ಮಾಡಿರಿ, ಪರ್ಫೆಕ್ಟಾಗಿ ರವಾದ ಉಂಡೆ ಬರ್ತಾವೆ. ಬಾಯಲ್ಲಿಟ್ಟರೆ ಕರಗಬೇಕು, ಆ ಥರ ಆಗ್ತಾವೆ. ಇದು ಚೆನ್ನಾಗಿ ಹುರಿಬೇಕು. ಮೇನ್ ಇದ್ರೊಳಗೆ 1ನೇ ಸ್ಟೆಪ್ ಅಂತಂದ್ರೆ ಚೆನ್ನಾಗಿ ರವೆಯನ್ನು ಹುರಿಬೇಕು. ರವೆ ಎಷ್ಟು ಚೆನ್ನಾಗಿ ಹುರಿತೀವೋ ಅಷ್ಟು ಚೆನ್ನಾಗಿ ಅಳ್ಕೊತೈತಿ ರವಾದ ಉಂಡೆ. ಇಷ್ಟು ಆದರೆ ಸಾಕು. ನೋಡಿ ಈ ಥರ ನೀವು ಕೆಳಗೆ ಇಳಿದ ತಕ್ಷಣ ಘಮ ಅಂತ ವಾಸನೆ ಬರಬೇಕದು, ಸ್ಮೆಲ್ ಬರಬೇಕು ಆ ಥರ. ಈಗ ಅದನ್ನ ತೆಗೆದು ಒಂದು ಪಾತ್ರೆಗೆ ಹಾಕ್ಕೊಂಡ್ಮೇಲೆ ನಾವೇನು 1 kg ರವೆ ತೊಗೊಂಡಿದ್ವೋ 1 kg ಅಷ್ಟು ಸಕ್ಕರೆ ತೊಗೋಬೇಕು. ಇಲ್ಲಿ 1 kg ಸಕ್ಕರೆಗೆ ಸ್ವಲ್ಪ ನೀರು ಜಾಸ್ತಿನೇ ಇರಲಿ, ಅಂದರೆ ಅದು ಮುಳುಗೋವಷ್ಟು, ಸಕ್ಕರೆ ಮುಳುಗೋವಷ್ಟು ನೀರು ಬೇಕು. ಯಾಕಂದರೆ ನಾವು ಹುರಿದಿರೋವಂಥ ರವೆ ಸ್ವಲ್ಪ ಅಳ್ಕೊಳ್ಳೋಕೆ ಟೈಮ್ ಬೇಕು. ಆದ್ದರಿಂದ ನೀರು ಈ ಅಳತೆ ಒಳಗಿದ್ರೆ ಸಾಕು. 1 kg ಸಕ್ಕರೆಗೆ ನೀವು ಒಂದು 3 ರಿಂದ 3.5 ಗ್ಲಾಸ್ ನೀರು ಹಾಕಿದರೆ ಸಾಕು. ಇದು ನೀರನ್ನು ಜಾಸ್ತಿ ಹಾಕಿದ್ರಿಂದ ಸ್ವಲ್ಪ ಆನ ಲೇಟ್ ಆಗುತ್ತೆ. ಲೇಟ್ ಅಂದರೂ ಭಾಳ ಹೊತ್ತಾಗಲ್ಲ, ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೇ. ಈ ಥರ ಚೆನ್ನಾಗಿ ಸಕ್ಕರೆ ಕರಗೋವರೆಗೂ ತಿರುಗಿಸ್ಬೇಕು. ಈ ಥರ ಕುದಿ ಬರಬೇಕು. ಕುದಿ ಬಂದಮೇಲೆ ಆನ ನೋಡಬೇಕು ಸ್ವಲ್ಪ ಬಂದಿದೆ ಇಲ್ಲ ಅಂತ. ನಿಮಗೆ ಬಂದಿದೆ ಇಲ್ಲ ಅಂತ ಹೇಗೆ ಗೊತ್ತಾಗಬೇಕು ಅಂದ್ರೆ ಒಬ್ಬೊಬ್ರು ಏನು ಮಾಡ್ತಾರೆ, ಕೈಯಿಂದ ಮುಟ್ಟಿ ಜಿಗಿಟ್ ನೋಡ್ತಾರೆ. ಆದರೆ ಇಲ್ಲಿ ನಾನು ಸರಳವಾಗಿ ತೋರಿಸ್ತೀನಿ. ನೀವು ಒಂದು ಪ್ಲೇಟ್ನೊಳಗೆ ನೀರು ಹಾಕ್ಕೋಬೇಕು. ನೀರು ಹಾಕೊಂಡ್ಮೇಲೆ ಈ ಆನವನ್ನು ಪ್ಲೇಟ್ನಾಗ ಹಾಕಬೇಕು. ಅದು ನೀರಿನ ಜೊತೆ ಅಳಗಾಡ್ತಾ ಇತ್ತಂದ್ರೆ ನೀವೇನು ಹನಿ ಹಾಕಿರ್ತೀರಲ್ಲ ಅದು ನೀರಿನ ಜೊತೆ ಅಳಗಾಡ್ತಾ ಇತ್ತಂದ್ರೆ ಇನ್ನೂ ನಮ್ಗೆ ಉಂಡೆ ಪರ್ಫೆಕ್ಟ್ ಉಂಡೆ ಮಾಡೋಕೆ ಆನ ಬಂದಿಲ್ಲ ಅಂತಲೇ ತಿಳ್ಕೊಬೇಕು. ಇಲ್ಲ ಅದು ಗಟ್ಟಿಯಾಗಿ ಅಲ್ಲೇ ಪ್ಲೇಟಿಗೆ ಕುಂತಿತ್ತಪ್ಪ ಅಂತಂದ್ರೆ ಅದು ಆನ ಬಂದಿದೆ ಅಂತ ಅರ್ಥ. ಇಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ.
ಇಲ್ಲಿ ನೋಡಿ ಪ್ಲೇಟ್ನೊಳಗೆ ಹಾಕೀನಿ ನಾನು. ನೋಡಿ ಇನ್ನೂ ಸ್ವಲ್ಪ ಅಳಗಾಡ್ತಾ ಇದೆ. ಒಂದು ಹನಿನಿ ಹಾಕಿದ್ದೆ ನಾನು. ಈ ಥರ ಅಳಗಾಡಬಾರ್ದು. ಅದು ನಾವು ನೀರನ್ನು ಅಲುಗಾಡಿಸಿದ ತಕ್ಷಣ ಅದು ಅಳಿಗಾಡಬಾರ್ದು. ಮತ್ತು ಇನ್ನೂ ಸರಳ ಅಂತಪ್ಪ ಅಂತಂದ್ರೆ ನಾವು ಹಿಂಗೆ ಚಮಚನ ಎತ್ತಿ ಹಿಡಿದಾಗ ಕೂದಲು ಎಳೆ ಟೈಪು ಅದು ಜೋತು ಬೀಳ್ಬೇಕು. ಚಮಚಕ್ಕೆ ಈಗ ನೋಡಿ ಈ ಥರ ಬೀಳಬೇಕು. ಒಂದು ಎಳೆ ಹಾಗೆ ಕಾಣಿಸ್ಬೇಕದು. ನೋಡಿ ಈ ಥರ ಎಳೆ ಬರಬೇಕು. ಈಗ ಬೇಕಾದ್ರೆ ಪ್ಲೇಟ್ನಾಗೂ ನೋಡಿ ಅದು ಅಳಗಾಡ್ತಾ ಇಲ್ಲ, ಗಟ್ಟಿಯಾಗಿ ಪ್ಲೇಟಿಗೆ ಅಂಟ್ಕೊಂಡ್ಬಿಟ್ಟಿದೆ. ಈಗ ಇದು ಆನ ಬಂದಿದೆ. ಈಗ ಇದನ್ನು ಕೆಳಗೆ ಇಳ್ಕೊಂಡು ಇದಕ್ಕೆ ಇನ್ನೂ ಟೇಸ್ಟ್ ಆಗಬೇಕಂದ್ರೆ ಸ್ವಲ್ಪ ಹಸಿ ಕೊಬ್ಬರಿನ ಚೆನ್ನಾಗಿ ತುರಿದು ಹಾಕಬೇಕು. ಒಣ ಕೊಬ್ಬರಿನೂ ನಡೆಯುತ್ತೆ, ಸ್ವಲ್ಪ ಚೆನ್ನಾಗಿ ಹಸಿ ಕೊಬ್ಬರಿ ಇದ್ದರೆ ಇನ್ನೂ ಟೇಸ್ಟ್ ಬರುತ್ತೆ, ಉಂಡೆ ಮೆತ್ತಗಾಗ್ತಾವೆ. ಇನ್ನು ನಾವೇನು ಒಣ ಹಣ್ಣುಗಳನ್ನು ಇಟ್ಕೊಂಡಿದ್ವಿ, ಗೋಡಂಬಿ, ದ್ರಾಕ್ಷಿ ಮತ್ತು ಏಲಕ್ಕಿ ಪುಡಿ ಅವೆಲ್ಲವನ್ನು ಹಾಕಿ ಕಲಸಿ ಹುರಿದಿಟ್ಕೊಂಡಿರುವಂಥ ರವಾನ ಹಾಕಬೇಕಿದ್ರಾಗ ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಇದು ಹಾಕಿ ಕಲಸಿದ ಮೇಲೆ ನೀವು ಬೇಕಾದಷ್ಟು ಕೆಲಸ ಮಾಡ್ಕೊಂಡು ಆಮೇಲೆ ಕಟ್ಬೋದು. ಯಾಕಂದ್ರೆ ಇದು ಅಳ್ಕೋಬೇಕಲ್ಲ ರವೆ ಎಲ್ಲ. ಆದ್ದರಿಂದ ನೀವು ಒಂದು ಅರ್ಧ ಗಂಟೆ, ತಾಸು ಅಥವಾ 2 ತಾಸು ಬಿಟ್ಟರೂ ನಡಿತೈತಿ. ಇದು ಅಂದರೆ ಉಂಡೆ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಟೈಮ್ ತೊಗೊಂಡ್ರೂ ಚೆನ್ನಾಗಿ ಬರುತ್ತೆ ಉಂಡೆ. ಅದಕ್ಕೆ ನೋಡಿ ಈ ಥರ ಚೆನ್ನಾಗಿ ಒಮ್ಮೆ ಕಲಸಿ ಎಲ್ಲವೂ ಹೊಂದ್ಕೊಳ್ಳೋ ಹಂಗೆ ಕಲಸಿ ನೀವು ಎಷ್ಟು ಚೆನ್ನಾಗಿ ತಿರುಗ್ತಿರೋ ಅಷ್ಟು ಚೆನ್ನಾಗಿ ಕೂಡ್ಕೊಳ್ಳುತ್ತೆಲ್ಲ ರವೆ. ಇದಾದಮೇಲೆ ಇದಕ್ಕೆ ಸ್ವಲ್ಪ ಪ್ಲೇಟ್ ಮುಚ್ಚಿ ಇಟ್ಬಿಡ್ಬೇಕು. ನೋಡಿ ನಾ ಇಲ್ಲಿ 1 ಗಂಟೆ ಆದಮೇಲೆ ಮುಚ್ಚಿಟ್ಟಿದ್ದೆ ಪ್ಲೇಟ್. ಈಗ ಸ್ವಲ್ಪ ಆಳ್ಕೊಂಡಿದೆ. ಆವಾಗಲೇ ತೆಳು ಭಾಳ ಇತ್ತು, ಈಗ ನೋಡಿ ಸ್ವಲ್ಪ ಗಟ್ಟಿಯಾಗಿದೆ. ಈಗ ಇದು ಉಂಡೆ ಕಟ್ಟೋ ಹದಕ್ಕೆ ಬಂದಿದೆ. ಈಗ ಒಮ್ಮೆ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ನಿಮ್ಗೆ ಇನ್ನೂ ಹೆಂಗೆ ಉಂಡೆ ಕಟ್ಟೋ ಹದ ಬೇಕಂತಂದ್ರೆ ನೀವು ಬಾಯೊಳಗೆ ಸ್ವಲ್ಪ ಹಾಕ್ಕೊಂಡು ನೋಡಬೇಕು. ಅದು ರವೆ ಏನಾಗಿರಬೇಕು, ಕಟ್ ಅಂತ ಶಬ್ದ ಬರಬಾರ್ದು. ನೋಡಿ ಇದು ಈಗ ಉಂಡೆ ಕಟ್ಟೋ ಹದಕ್ಕೆ ಬಂದಿದೆ. ಈ ಸೈಜ್ ಒಳಗೆ ಉಂಡೆ ಕಟ್ಟಿದರೆ ಸಾಕು. ಮಕ್ಕಳಿಗೂ ಇದಾಗುತ್ತೆ ತಿನ್ನೋಕೆ, ದೊಡ್ಡವ್ರಿಗೂ ರುಚಿ ಅನಿಸುತ್ತೆ. ಅಂದರೆ ಜಾಸ್ತಿ ದೊಡ್ಡ ಉಂಡೆ ಆದರೂ ತಿನ್ನೋಕ್ಕಾಗಲ್ಲ, ಅತಿ ಚಿಕ್ಕದಾದರೂ ಸರಿ ಅನಿಸಲ್ಲ. ಒಂದು ಮೀಡಿಯಮ್ ಇದ್ದರೆ ಸಾಕು, ಈ ಅಳತೆ ಒಳಗಿದ್ರೆ ಸಾಕು ಉಂಡೆ. ನೋಡಿ ನಾವು 1 kg ಒಳಗೆ ಇಷ್ಟು ಉಂಡೆ ಮಾಡಿದ್ದೀನಿ. ನೀವು ಬೇಕಾದಂಗೆ 15 ದಿನ, 1 ತಿಂಗಳು ಇಟ್ಕೊಂಡು ತಿಂದರೂ ಏನೂ ಆಗಲ್ಲ ಇದು. ಒಮ್ಮೆ ಟ್ರೈ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್.